ಅಪ್ಪ ನಮಸ್ತೆ. ನಮಸ್ತೆ. ಅಪ್ಪ ನಿಮ್ಮ ಹೆಸರು? ಪ್ರಮೋದ್ SN ಅಂತ. ಅಪ್ಪ ಎಲ್ಲಿಂದ ಬರ್ತೀರಾ ನೀವು? JP ನಗರದಿಂದ. ಅಪ್ಪ ನಿಮಗೆ ಸರಕೇರ್ ಬಗ್ಗೆ ತಿಳಿಸ್ಕೊಟ್ಟಿದ್ಯಾರಪ್ಪ? ನಮ್ಮ ತಮ್ಮ ಅವರು ತಿಳಿಸ್ಕೊಟ್ರು. ಅದಾದ್ಮೇಲೆ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಏನೋ ಗೊತ್ತಾಯ್ತು, ನಾನು ಬಂದಮ್ಮ. ಅಂದ್ರೆ ಫಸ್ಟ್ ನಿಮ್ಮ ತಮ್ಮ ಅವ್ರು ತಿಳಿಸ್ಕೊಟ್ರು, ಆಮೇಲೆ ಯೂಟ್ಯೂಬ್ ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ತಿಳ್ಕೊಂಡು ನೀವು ಸರಕೇರು ಬಂದ್ರಿ. ಅಪ್ಪ ಸರಕೇರು ಬಂದು ಎಷ್ಟು ದಿನ ಆಯ್ತಪ್ಪ ನೀವು? ನಿಯರ್ಲಿ ಒನ್ ಮಂತ್ ಆಗಿರ್ಬೇಕಮ್ಮ. ಒಂದು ತಿಂಗಳಾಯ್ತು. ಈಗ ಸರಕೇರು ಬಂದ್ಮೇಲೆ ನೀವು ಏನು ಪ್ರಾಬ್ಲಮ್ಸ್ ಇಂದ ನೀವು ಸರಕೇರು ಬಂದಿದ್ದು? ನನಗೆ ಮೈಂಡ್ ಡಿಪ್ರೆಷನ್ ಆಗಿತ್ತು. ಏನೂ ಬೇಡ, ಏನೂ ಇದು ಮಾಡೋದು ಬೇಡ, ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಏನು ಮಾಡೋಕ್ಕೆ ಮನಸ್ಸಿಲ್ಲ, ಅಲ್ಲೇ ಒಂದು ಕಡೆ ಇದ್ಬಿಡೋಣ ಇದು ಅಂತ ಹೇಳಿ ಆ ಥರ ಮನಸ್ಸು ಓಡಾಡ್ತಾ ಇತ್ತು. ಮೈಂಡ್ ತುಂಬ ಡಿಸ್ಟರ್ಬ್ ಆಗಿರೋದು, ತುಂಬ ಹೆಡೇಕ್ ಎಲ್ಲ ಬಂದ್ಬಿಡ್ತಾ ಇತ್ತು. ಅದಾಗ್ಬಿಟ್ಮೇಲೆ ಸರಕೇರ್ ಬಂದಮೇಲೆ ಕಂಟಿನ್ಯೂಸ್. ವರ್ಷದಿಂದ ಇತ್ತು ನಿಮಗೆ ಈ ಪ್ರಾಬ್ಲಮ್ಸ್? ಮೊದಲು ಇತ್ತು, ಹೊಟ್ಟೋಗಿತ್ತು ಅದು. ಮುಂಚೆ ಎಷ್ಟು ವರ್ಷದಿಂದ ಇತ್ತು ಈ ಪ್ರಾಬ್ಲಮ್ಸ್? ಒಂದು 2 years ಬ್ಯಾಕ್ ಇತ್ತಮ್ಮ. ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಸೈಕಾಟ್ರಿಸ್ಟ್ ಮಾನಸ ಹಾಸ್ಪಿಟಲ್ಗೆ ತೋರಿಸಿದ್ದೆ. ಅದಾಗ್ಬಿಟ್ಮೇಲೆ ಅಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಅದಾಗಿ ಇಲ್ಲಿ ಬಂದ ಮೇಲೆ ನಾನು 30 days ಕಂಟಿನ್ಯೂಸ್ ಆಗಿ ಬಂದಮೇಲೆ ನಾನು ಇಲ್ಲಿ ಎಷ್ಟು ಆರಾಮಾಗಿದ್ದೀನಿ. ಮೈಂಡ್ ಡಿಸ್ಟರ್ಬೆನ್ಸ್ ಎಲ್ಲ ಏನಿಲ್ಲ. ಊಟ ಮಾಡೋಕ್ಕೆ ಇದೆಲ್ಲ ಮಾಡೋಕ್ಕೆ ಉತ್ಸಾಹದಿಂದ ಇರ್ತೀನಿ. ಯಾವುದು ಮಾತಾಡಿಸ್ಬೇಕಾದ್ರೂ ಅಷ್ಟೇ ಉತ್ಸಾಹದಿಂದ ಕಳಿಕಳಿಯಾಗಿರ್ತೀನಮ್ಮ. ಮುಂಚೆ ಎಲ್ಲ ಬಂದು ಮೈಂಡ್ ಬಂದು ನಿಮಗೆ ಸರಿಯಾಗಿ ಯಾರ ಮಾತು ಕೇಳಬೇಕು, ಊಟ ಮಾಡಬೇಕು ಅಂತ ಅನಿಸ್ತಿಲ್ಲ. ಆ ತರ ಸಮಸ್ಯೆಯಿಂದ ನೀವು ತುಂಬಾ ಸಫರ್ ಪಡ್ತೀರಿ. ಸರಕೇರು ಬಂದು ಎಷ್ಟು % ಕ್ಯೂರ್ ಆಗಿದೆ ಅಂತ ಹೇಳ್ತೀರಾ? ಸರಕೇರ್ ಬಂದು ಎಷ್ಟು % ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಆರಾಮಾಗಿದ್ದೀನಿ. ಸೂಪರ್ ಅಪ್ಪ. ಈಗ ಎಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ವ ಸರಕೇರ್ಗೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ದಿನ ಬಂದು ಪ್ರಾಕ್ಟೀಸ್ ಮಾಡಿ ಸಿಸ್ಟರ್ ಹೇಳ್ದಂಗೆ ಕೇಳಿ ಇದು ಮಾಡಿಕೊಂಡು ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿ ಇಟ್ಕೊಂಡು ಯು ಬಿಕಮ್ ಯುವರ್ ಓನ್ ಡಾಕ್ಟರ್ ಅಂತ ಹೇಳ್ತೀನಿ. ಸೂಪರ್ ಅಪ್ಪ. ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಹೆಲ್ತ್ ನೀವು ಚೆನ್ನಾಗಿ. ಹೌದು, ಖಂಡಿತಮ್ಮ. ತುಂಬಾ ಧನ್ಯವಾದಪ್ಪ. ತುಂಬಾ ಚೆನ್ನಾಗಿ ನಮಸ್ಕಾರ.